ಕಲಬುರಗಿ ಪಾಲಿಕೆ ಅಧಿಕಾರಿಗಳ ಎಡವಟ್ಟಿಗೆ ಬಾಲಕನೊಬ್ಬ ಬಲಿಯಾಗಿರ್ತಕ್ಕಂಥ ದುರ್ಘಟನೆ ನಡೆದಿದೆ. ಇದು 100% ಅವರ ಅಧಿಕಾರಿಗಳ ನಿರ್ಲಕ್ಷ್ಯ. ರಸ್ತೆ ಮಧ್ಯದಲ್ಲಿರುವ ಎಲೆಕ್ಟ್ರಿಕ್ ಪೋಲ್ನಿಂದ ಬಾಲಕನಿಗೆ ವಿದ್ಯುತ್ ಶಾಕ್ ತಗುಲಿದೆ. ಕಲಬುರಗಿ ಬಸ್ ಸ್ಟ್ಯಾಂಡ್ ಮುಂಭಾಗ ಡಿವೈಡರ್ ದಾಟುವಾಗ ನಡೆದಿರ್ತಕ್ಕಂಥ ಘಟನೆ ಇದು. ರಸ್ತೆ ಮಧ್ಯೆ ಅಳವಡಿಸಿರ್ತಾರಲ್ಲ ವಿದ್ಯುತ್ ಕಂಬ, ಎಲೆಕ್ಟ್ರಿಕ್ ಪೋಲು, ಅದರಿಂದ ತಂತಿ ತುಂಡಾಗಿ ಬಿದ್ದಿತ್ತಂತೆ. ಪಾಪ ಇವನು ಡಿವೈಡರ್ ದಾಟಬೇಕಾದ್ರೆ ಕಬ್ಬಿಣದ ರಾಡ್ಗೆ ಅಂಟಿಕೊಂಡ ವಿದ್ಯುತ್ ತಂತಿ ಅದನ್ನು ಮುಟ್ಟಿದಾನೆ, ಶಾಕ್ ಹೊಡೆದ್ಬಿಟ್ಟಿದೆ. ಕಲಬುರಗಿ ನಗರದ ಬಸವನಗರ ನಿವಾಸಿ 14 ವರ್ಷದ ಕಮಲ್ ರಾಜ್ ಅಂತಕ್ಕಂಥ ಹುಡುಗ ಪಾಪ ಮೃತಪಟ್ಟಿದ್ದಾನೆ. ಕಲಬುರಗಿ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಈಗ FIR ಕೂಡ ದಾಖಲಾಗಿದೆ. ಪಿರಿಯಾಡಿಕ್ ಮೇಂಟೆನೆನ್ಸ್ ಮಾಡಲ್ಲ. ಬೆಂಗಳೂರಿನಲ್ಲೂ ಈ ಥರದ ಸುದ್ದಿ ನಾವು ಸುಮಾರು ಕೊಟ್ಟಿದ್ದೀವಿ. ಅಲ್ಲಲ್ಲಿ ವೈರ್ಗಳು ನೇತಾಡ್ತಿರೋದು, ಅದರಲ್ಲೂ ಈ ಟ್ರಾನ್ಸ್ಫಾರ್ಮರ್ ಇರೋ ಕಡೆ ಅಂತೂ ಬಿಂದಾಸಾಗಿ ವೈರ್ಗಳು ಕಿತ್ಕೊಂಡು ಬಂದು ಬಿದ್ದಿರುತ್ತೆ. ಎಷ್ಟಾಗಿದೆ ಈ ಥರದ ಇನ್ಸಿಡೆಂಟ್ಗಳು. ಪಾಪ ಹುಡುಗ ನೋಡಿ, ಅಲ್ಲಿ ದೃಶ್ಯದಾಗ ಗಮನಿಸ್ತಾ ಇದ್ದೀರಾ, ಈ ಡಿವೈಡರ್ಗಳಿಗೆ ವಿದ್ಯುತ್ ಕಂಬ ಹಾಕಿರ್ತಾರಲ್ಲ ಅಲ್ಲಿ ವೈರ್ ಕಟ್ಟಾಗಿ ಬಿದ್ದಿರೋದು. ಯಾರು ಗೊತ್ತಿರುತ್ತೆ ಹೀಗಾಗತ್ತೆ ಅಂತ. ಎಲ್ಲೋ ನೋಡ್ಕೊಂಡು ತುಳಿದು ಬಿಟ್ಟಿರ್ತಾರೆ ಪಾಪ. ಅದು ಕರೆಂಟ್ ಹೊಡೆದು ಸತ್ತೋಗಿರ್ತಾನೆ. ಇಲ್ಲೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥದ್ದು. ಪಾಪ ಕಮಲ್ ರಾಜ್ ಅಂತಕ್ಕಂಥ ಹುಡುಗ 9ನೇ ಕ್ಲಾಸ್ ಏನೋ ಓದ್ತಾ ಇದ್ದ, ಅವನು ಪಾಪ ಮೃತಪಟ್ಟಿದ್ದಾನೆ. ಈಗ ಕಲಬುರಗಿ ಪಾಲಿಕೆ ಅಧಿಕಾರಿಗಳ ವಿರುದ್ಧ FIR ದಾಖಲಾಗಿದೆ. ಬಟ್ ನೋಡಿ, ಅಲ್ಲಿ ಆ ಎಲೆಕ್ಟ್ರಿಕ್ ಪೋಲು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆ ಕಬ್ಬಿಣದ ರಾಡು ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಇದು ತಾನು ಮಾಡದ ತಪ್ಪಿಗೆ ಆ ಮಗು ಪ್ರಾಣ ಬಿಟ್ಟಿದೆ, ತನ್ನದಲ್ಲದ ತಪ್ಪಿಗೆ. ಈ ಸಾವಿಗೆ ಹೊಣೆ ಯಾರು ಅಂದರೆ ಅಫ್ಕೋರ್ಸ್ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯ. ಅವರೇ ಇದಕ್ಕೆ ಕಾರಣ. ಅವರಿಂದನೇ ಇದಾಗಿರ್ತಕ್ಕಂಥದ್ದು. ಕಲಬುರಗಿ ನಗರದ ಬಸವನಗರ ನಿವಾಸಿ ಕಮಲ್ ರಾಜ್ ಅಂತಕ್ಕಂಥ ಹುಡುಗ ಸಾವನ್ನಪ್ಪಿದೆ. ಇಂಥ ಕಡೆ ಸೇವ್ ಮಾಡೋಕ್ಕೆ ಹೋಗಿ ಇನ್ನೊಬ್ಬರು ಮುಟ್ಟೋದು, ಎಳ್ಕೊಳ್ಳೋದು ಮಾಡಿದಾಗ ಅವ್ರಿಗೂ ಈ ಥರ ಶಾಕ್ ಆಗುತ್ತೆ. ಪುಣ್ಯಕ್ಕಿಲ್ಲ, ಆ ಥರದ್ದೇನೂ ಆಗಿಲ್ಲ. ಆದರೂ ಇದು ಅನ್ಯಾಯದ ಸಾವು. ಇದಕ್ಕೆ ಅವರು ಬೆಲೆ ತೆರಲೇಬೇಕು. ಇಲ್ಲಾಂದರೆ ಎಚ್ಚೆತ್ಕೊಳ್ಳಲ್ಲ ಅವರು. ಕರೆಕ್ಟಾಗಿ ನಿಮಗೆ ಟೈಮ್ ಟು ಟೈಮ್ ಅದನ್ನು ಮೇಂಟೆನೆನ್ಸ್ ಮಾಡೋದಕ್ಕೆ ಅಂತಲೇ ಅಧಿಕಾರಿಗಳು ಇರ್ತಾರೆ. ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಒಂದು ಅರ್ಥ ಆಗ್ತಾ ಇಲ್ಲ.